ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸೊ ಎಲ್ಲರೂ ಕೂಡ ಒಂದು ಶುಭ ದಿನವನ್ನು ಕೋರ್ತಾ ಇವತ್ತಿನೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನೊಂದು ವಿಡಿಯೋ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ತುಂಬ ಉಪಕಾರಿ ಅಂತ ನಾನು ಹೇಳ್ತೇನೆ. ಓಕೆನಾ? ಸೊ ಇವತ್ತಿನ ಒಂದು ವಿಡಿಯೋ ಅಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಯಾವಾಗ ಅವಕಾಶವಿದೆ ಮೇಡಮ್ ಅವರೇ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ದಾರೆ. ಸೊ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಅವಕಾಶವಿದೆ, ಗುಡ್ ನ್ಯೂಸ್ ನೀಡಿದ ಸರ್ಕಾರ. ಸೊ ಬೇಗನೆ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಾ? ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ತಪ್ಪದೇ ನೋಡಿ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ನಿಮ್ಮ ಒಂದು ಕಮೆಂಟ್ ಆಗಲಿ, ನಿಮ್ಮ ಒಂದು ಲೈಕ್ ಆಗಲಿ ನನಗೆ ಅತಿ ಮುಖ್ಯವಾದದ್ದು ಅಂತ ಹೇಳ್ತಾ ಇವತ್ತಿನೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ 4 ವರ್ಷಗಳಿಂದ ಈ ಒಂದು ಕಾಯ್ತಿರೋ ಹೊಸ ಪಡಿತರ ಚೀಟಿಗೆ 3.22 ಲಕ್ಷ ಜನರು ಈ ಒಂದು ಹೊಸ ರೇಷನ್ ಕಾರ್ಡ್ನ ಹಾಕಲಿಕ್ಕೆ ಕಾಯ್ತಾ ಇದ್ದಾರೆ. ಓಕೆನಾ? ಸೊ 4 ವರ್ಷಗಳಿಂದ ಕಾಯ್ತಿರುವ ಹೊಸ ಪಡಿತರ ಚೀಟಿಗೆ 3.22 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಇವೆ. ಸೊ ರಾಜ್ಯದಲ್ಲಿ 3.22 ಲಕ್ಷಕ್ಕೂ ಅಧಿಕ BPL ಕುಟುಂಬಗಳು ಕಳೆದ 4 ವರ್ಷಗಳಿಂದ ಹೊಸ ರೇಷನ್ ಕಾರ್ಡ್ ನಿರೀಕ್ಷೆಯಲ್ಲಿವೆ. ಸೊ ಈ ಕುಟುಂಬಗಳಲ್ಲಿ ಬಹುತೇಕವು ಅರ್ಹರಾಗಿದ್ದರೂ ಪಡಿತರ ಚೀಟಿ ಇಲ್ಲದ ಕಾರಣದಿಂದ ಸರ್ಕಾರದ ವಿವಿಧ ಸಹಾಯಧನ ಸೌಲಭ್ಯಗಳಿಂದ ದೂರವಾಗಿವೆ. ಸೊ 2021ರಲ್ಲಿ ಕೆಲ ಕುಟುಂಬಗಳಿಗೆ ಪಡಿತರ ಚೀಟಿಗಳನ್ನು ವಿತರಿಸಿದ ಬಳಿಕ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಸರ್ಕಾರದ ನಿಲುವಿನ ಹಿನ್ನೆಲೆಯಲ್ಲಿ ಹೊಸ ಪಡಿತರ ಚೀಟಿಗಳ ಜಾರಿ ಈ ಒಂದು ಸಾಧ್ಯವಾಗಲಿಲ್ಲ. ಓಕೆನಾ? ಸೊ ಅನರ್ಹ ಪಡಿತರ ಚೀಟಿಗಳ ರದ್ದುಪಡಿಸುವ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ತುಂಬ ಮಾಡಿ ಆಗಿದೆ, ಆದರೂ ಕೂಡ ಯಾವಾಗಾದರೂ ಅವಕಾಶವಿದೆಯಾ, ಮಾಡ್ಬೋದಾ ಅಂತ ತುಂಬ ಜನ ಕೇಳಿದ್ರ. ಇನ್ನು ಪ್ರಸ್ತುತ ಸರ್ಕಾರ ಅನರ್ಹ ಕುಟುಂಬಗಳ ಪಡಿತರ ಚೀಟಿಗಳನ್ನು ಹಂತವಾಗಿ ರದ್ದುಪಡಿಸಿದೆ. ಆದರೆ ಇನ್ನೂ ಹೊಸ ಅರ್ಹ ಕುಟುಂಬಗಳಿಗೆ ಚೀಟಿ ವಿತರಣೆ ಪ್ರಾರಂಭವಾಗದಿರುವುದು ಸಮಾಜದ ದುರ್ಬಲ ವರ್ಗದ ಮೇಲೆ ಪರಿಣಾಮ ಬೀರ್ತಿದೆ ಅಂತಲೇ ಹೇಳ್ಬೋದು. ಸೊ ಜಿಲ್ಲಾವಾರು ಹೊಸ ಅರ್ಜಿದಾರರ ಸಂಖ್ಯೆಯನ್ನು ಕೂಡ ನಿಮಗೆ ಹೇಳ್ತೇನೆ. ಸೊ ಆಹಾರ ಇಲಾಖೆಯ ಪ್ರಕಾರ ರಾಜ್ಯಾದ್ಯಂತ 3,21,921 ಅರ್ಜಿದಾರರು ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಜಿಲ್ಲಾವಾರು ವಿವರಗಳನ್ನ ಕೂಡ ನಾನು ಇಲ್ಲಿ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಎಷ್ಟೆಷ್ಟು ಜನ ಇನ್ನೂ ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದ್ದಾರೆ ಅದ್ರ ಬಗ್ಗೆ ಹೇಳ್ತೇನೆ. ಓಕೆನಾ? ಸೊ ಬೇಗನೆ ನೋಟ್ ಮಾಡ್ಕೊಳ್ಳಿ. ಸೊ ಬೇಕಿದ್ರೆ ನಾನು ಜಸ್ಟ್ ಒಂದು ಅಂಕಿ ಅಂಶಗಳನ್ನ ಕೊಡ್ತಾ ಇದ್ದೇನೆ ಅಷ್ಟೇ, ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟು ಜನ ಬಾಕಿ ಇದ್ದಾರೆ, ನೀವು ಒಬ್ಬರೇ ಅಲ್ಲ ಅಂತ ಹೇಳೋದಕ್ಕೆ. ಓಕೆನಾ? ಸೊ ಬೆಳಗಾವಿಯಲ್ಲಿ 39,487, ಕಲಬುರಗಿ 35,808, ವಿಜಯಪುರ 24,651, ಬೆಂಗಳೂರು 18,589, ಬೀದರ್ 17,719, ರಾಯಚೂರು 18,452, ತುಮಕೂರು 9,501, ಹಾವೇರಿ 8,949, ಯಾದಗಿರಿ 8,379, ಮೈಸೂರು 7,195, ಗದಗ 6,572, ಬೆಂಗಳೂರು ಗ್ರಾಮಾಂತರ 6,071, ಚಿತ್ರದುರ್ಗ 6,950, ಹಾಸನ 5,008, ವಿಜಯನಗರ 5,121, ಬೆಂಗಳೂರು ಉತ್ತರ 4,642, ಬೆಂಗಳೂರು ಪೂರ್ವ 4,540, ರಾಮನಗರ 3,624, ಹಾಗೆ ಶಿವಮೊಗ್ಗ 3,582, ಮಂಡ್ಯ 3,433, ಕೋಲಾರ 3,160, ಚಿಕ್ಕಮಗಳೂರು 3,362, ಚಾಮರಾಜನಗರ 3,105, ದಾವಣಗೆರೆ 2,777, ಉತ್ತರ ಕನ್ನಡ 1,692, ಕೊಡಗು 1,613, ಉಡುಪಿ 507, ಬೆಂಗಳೂರು ಗ್ರಾಮಾಂತರ 6,071, ಚಿತ್ರದುರ್ಗ 6,950, ಹಾಗೆ ದಕ್ಷಿಣ ಕನ್ನಡ ಕೂಡ 827 ಜನರನ್ನು ಹೊಂದಿದ್ದಾರೆ. ಈ ಒಂದು ಹೊಸ ರೇಷನ್ ಕಾರ್ಡ್ನ ನಿರೀಕ್ಷೆಯಲ್ಲಿ ಇದ್ದಾರೆ ಇವರು. ಸೊ ಮುಂದಿನ ನಿರೀಕ್ಷೆ ಏನು ಅದ್ರ ಬಗ್ಗೆ ಕೂಡ ಹೇಳ್ತೇನೆ. ಸೊ 2023 ಸೆಪ್ಟೆಂಬರ್ 16ರಂದು ಹಣಕಾಸು ಇಲಾಖೆಯಿಂದ ಹೊಸ ಪಡಿತರ ಚೀಟಿಗೆ ಸಂಬಂಧಿಸಿದಂತೆ ಕೆಲವು ಮಾರ್ಗಸೂಚಿಗಳು ಮತ್ತು ಅನುಮತಿ ಆದೇಶ ಹೊರಡಿಸಲಾಯಿತು. ಆದರೆ ಇನ್ನೂ ಸರಿಯಾಗಿ ಸರ್ಕಾರದಿಂದ ಹೊಸ ಅರ್ಜಿಗಳ ಆಹ್ವಾನವಿಲ್ಲ ಅಂತ ಹೇಳ್ಬೋದು. ಸೊ ವಿಧಾನಮಂಡಲ ಅಧಿವೇಶನಗಳಲ್ಲಿ ಹಲವಾರು ಶಾಸಕರು ಈ ವಿಷಯವನ್ನು ಎತ್ತಿಡಿದು ಹೊಸ ಪಡಿತರ ಚೀಟಿಗಳ ವಿತರಣೆಗೆ ಒತ್ತಾಯಿಸಿದ್ದಾರೆ. ಸಾರ್ವಜನಿಕ ಒತ್ತಡವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಅಧಿಕಾರಿಗಳ ಪ್ರಕಾರ ಸರ್ಕಾರ ಅನುಮತಿ ನೀಡಿದ ತಕ್ಷಣ ಹೊಸ ಪಡಿತರ ಚೀಟಿಗಳ ವಿತರಣೆಗೆ ಕ್ರಮ ಜರುಗಲಿದೆ ಅಂತ ಹೇಳಿದ್ದಾರೆ. ಸೊ ಅತಿ ಶೀಘ್ರವೇ ಈ ಒಂದು ರೇಷನ್ ಕಾರ್ಡ್ಗೆ ಡೇಟನ್ನು ಅನೌನ್ಸ್ ಮಾಡಲಿ ಅಂತ ನಾನು ಹೇಳ್ತೇನೆ. ಸೊ ಇಷ್ಟು ಜಿಲ್ಲೆಗಳು ಏನು ಹೇಳ್ತೇವೆ, ಇಷ್ಟು ಜಿಲ್ಲೆಗಳನ್ನ ನಾನು ಏನು ಹೇಳಿದೆ ಅಷ್ಟು ಜನರು ಕೂಡ 3 ಲಕ್ಷದ ಸಮಥಿಂಗ್ ಪೀಪಲ್ಸ್ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಕಾಯ್ತಾ ಇದ್ದಾರೆ ಅಂದರೆ ಅದು ಕಮ್ಮಿ ವಿಷಯವೇನಲ್ಲ ಅಲ್ವಾ. ಸೊ ನೀವೊಬ್ಬರೇ ಅಲ್ಲ, ತುಂಬ 3,22,00,000ಕ್ಕೂ 3,22,000ಕ್ಕೂ
ಹೆಚ್ಚು ಅರ್ಜಿಗಳು ಕಾಯ್ತಾವೆ ಈ ಒಂದು ರೇಷನ್ ಕಾರ್ಡ್, ಹೊಸ ರೇಷನ್ ಕಾರ್ಡ್ ಅರ್ಜಿಗಾಗಿ. ಓಕೆನಾ. ಸೊ ಯಾರು ಕೂಡ ಬೇಜಾರಾಗುವ ಅವಶ್ಯಕತೆ ಇಲ್ಲ, ತುಂಬ ಜನರು ಇದ್ದಾರೆ. ಸೊ ಖಂಡಿತವಾಗ್ಲೂ ಈ ಒಂದು ನ್ಯೂ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಅವಕಾಶ ಸಿಗುತ್ತೆ. ಹಾಗಾಗಿ ಅತಿ ಶೀಘ್ರವೇ, ಅತಿ ಬೇಗನೆ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಡೇಟನ್ನು ಅನೌನ್ಸ್ ಮಾಡಲಿ ಅಂತ ನಾನು ಹೇಳ್ತೇನೆ. ಸೊ ಅನೌನ್ಸ್ ಮಾಡ್ತಾರೆ ಅಂತ ಒಂದು ನ್ಯೂಸ್ ಸಿಕ್ಕಿದೆ. ಸೊ ಬೇಗನೆ ಮಾಡ್ತೇವೆ. ಸೊ ತುಂಬ ಜನ ಕಾಯ್ತಾ ಇದ್ದಾರೆ ಅಂತೇಳಿ. ಸೊ ಹಾಗಾಗಿ ಈ ಒಂದು ಡೇಟ್ ಅನೌನ್ಸ್ ಆದರೆ ಖಂಡಿತವಾಗ್ಲೂ ವಿಡಿಯೋದಲ್ಲಿ ತಿಳಿಸ್ತೇನೆ. ಹಾಗಾಗಿ ಯಾರಿಗಾದರೂ ಇನ್ನೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಖಂಡಿತವಾಗ್ಲೂ ನನಗೆ ನನ್ನೊಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.